ರಾಜ್ಯಪಾಲರಿಗಾಗಿ ರಸ್ತೆ ಬಂದ್ ಮಾಡಿದ್ದಕ್ಕೆ ವ್ಯಕ್ತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗವರ್ನರ್ ತೆರಳುತ್ತಾ ಇದ್ದಂತಹ ರಸ್ತೆಯಲ್ಲೇ ಕೂತು ವ್ಯಕ್ತಿಯಿಂದ ಧರಣಿ. ನನ್ನ ಪತ್ನಿ ಗರ್ಭಿಣಿ ಇದ್ದಾರೆ, ಇಲ್ಲಿ ರಸ್ತೆ ಬಂದ್ ಆಗಿದೆ, 30 ನಿಮಿಷ ಟ್ರಾಫಿಕ್ ಆಗಿದೆ. ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ವ್ಯಕ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆಯ ಮೇಲೆ ಕೂತು ಆ ವ್ಯಕ್ತಿ ಪ್ರತಿಭಟಿಸಿದ್ದಾರೆ. HAL ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಇನ್ನು ಆ ವ್ಯಕ್ತಿಯನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಿತ್ತು. ರಾಜ್ಯಪಾಲರಿಗೋಸ್ಕರ ರಸ್ತೆಯನ್ನ ಬಂದ್ ಮಾಡಿ ಸಾರ್ವಜನಿಕರಿಗೆ ಸಮಸ್ಯೆಯನ್ನ ಉಂಟು ಮಾಡುತ್ತಿದ್ದಾರೆ ಅನ್ನೋದು ಈ ವ್ಯಕ್ತಿಯ ಧರಣಿಗೆ ಪ್ರಮುಖ ಕಾರಣ. ಬೇರೆ ಕೆಲಸ ಮಾಡ್ಬೇಕಾ? ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ. ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ. ನಮ್ಮ ಬೈಕಲ್ಲಿ ಸಿಗ್ನಲ್ ಸ್ಟಾಪ್ ಮಾಡಿದ್ದೀರಾ? ಗವರ್ನರ್ ಆಚೆನೂ ಬಂದಿಲ್ಲ. ಎಲ್ಲೇ ಸಿಗ್ನಲ್ ಇದೆ. ಅದು ನಂಗೆ ಗೊತ್ತಿಲ್ಲ. ಗವರ್ನರ್ ಮಾತಾಡಿ ನಮ್ಗೆ ನಾವು ಯಾರಿಲ್ಲ. ನೀನು ಹೇಳ್ತೀನಿ ಬಿಡಿ ಬಿಡಿ ಹೇಳ್ತೀರಾ? ಇಲ್ಲ ಈಗ ಇಲ್ಲ ಹೇಳ್ತೀರಾ? ಇಲ್ಲ ಕಳಿಸ್ಕೊಡಿ. ಇವನ್ನೆಲ್ಲ ವಿಡಿಯೋ ಮಾಡ್ತಾರೆ. ನಮಗೂ ಕೆಲಸ ಇದೆ. ಬೇರೆ ಕೆಲಸ ಮಾಡ್ಬೇಕಾ? ರಾಜ್ಯಪಾಲರಿಗಾಗಿ ರಸ್ತೆ ಬಂದ್ ಮಾಡಿದ್ದಕ್ಕೆ ವ್ಯಕ್ತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗವರ್ನರ್ ತೆರಳುತ್ತಾ ಇದ್ದಂತಹ ರಸ್ತೆಯಲ್ಲೇ ಕೂತು ವ್ಯಕ್ತಿಯಿಂದ ಧರಣಿ. ನನ್ನ ಪತ್ನಿ ಗರ್ಭಿಣಿ ಇದ್ದಾರೆ, ಇಲ್ಲಿ ರಸ್ತೆ ಬಂದ್ ಆಗಿದೆ, 30 ನಿಮಿಷ ಟ್ರಾಫಿಕ್ ಆಗಿದೆ. ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ವ್ಯಕ್ತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆಯ ಮೇಲೆ ಕೂತು ಆ ವ್ಯಕ್ತಿ ಪ್ರತಿಭಟಿಸಿದ್ದಾರೆ. HAL ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಇನ್ನು ಆ ವ್ಯಕ್ತಿಯನ್ನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡಬೇಕಿತ್ತು. ರಾಜ್ಯಪಾಲರಿಗೋಸ್ಕರ ರಸ್ತೆಯನ್ನ ಬಂದ್ ಮಾಡಿ ಸಾರ್ವಜನಿಕರಿಗೆ ಸಮಸ್ಯೆಯನ್ನ ಉಂಟು ಮಾಡುತ್ತಿದ್ದಾರೆ ಅನ್ನೋದು ಈ ವ್ಯಕ್ತಿಯ ಧರಣಿಗೆ ಪ್ರಮುಖ ಕಾರಣ. ಬೇರೆ ಕೆಲಸ ಮಾಡ್ಬೇಕಾ? ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ. ನಮ್ಮ ವೈಫ್ ಪ್ರೆಗ್ನೆಂಟ್ ಇದೆ. ನಮ್ಮ ಬೈಕಲ್ಲಿ ಸಿಗ್ನಲ್ ಸ್ಟಾಪ್ ಮಾಡಿದ್ದೀರಾ? ಗವರ್ನರ್ ಆಚೆನೂ ಬಂದಿಲ್ಲ. ಎಲ್ಲೇ ಸಿಗ್ನಲ್ ಇದೆ. ಅದು ನಂಗೆ ಗೊತ್ತಿಲ್ಲ. ಗವರ್ನರ್ ಮಾತಾಡಿ ನಮ್ಗೆ ನಾವು ಯಾರಿಲ್ಲ. ನೀನು ಹೇಳ್ತೀನಿ ಬಿಡಿ ಬಿಡಿ ಹೇಳ್ತೀರಾ? ಇಲ್ಲ ಈಗ ಇಲ್ಲ ಹೇಳ್ತೀರಾ? ಇಲ್ಲ ಕಳಿಸ್ಕೊಡಿ. ಇವನ್ನೆಲ್ಲ ವಿಡಿಯೋ ಮಾಡ್ತಾರೆ. ನಮಗೂ ಕೆಲಸ ಇದೆ. ಬೇರೆ ಕೆಲಸ ಮಾಡ್ಬೇಕಾ?